68ನೇ ಇಸ್ವಿಯಲ್ಲಿ ನಂದು SLC ಮುಗಿದ ನಂತರ ನಾನು ಬೊಂಬೈಗೆ ಹೋದೆ. ಬೊಂಬೈಯಲ್ಲಿ ಒಂದೂವರೆ ವರ್ಷ ಇದ್ದೆ ಉದ್ಯೋಗಕ್ಕಾಗಿ. 10-11 ಕಂಪನಿಯಲ್ಲಿ ಊರಿಗೆ ಹೋದವ್ರದ್ದು ಕೆಲಸ ಬಿಟ್ಟು ಇಲ್ಲಿ ಹೋದವ್ರದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಮೇಳ ನಡೀತಾ ಇರುವಾಗ ಮಧ್ಯೆ ಆಸ್ಟ್ರೇಲಿಯಾಕ್ಕೆ ಹೋಗುವಂತ ಸಮಯ ಬಂತು. ಮೇಳ ಅಷ್ಟರಲ್ಲಿ ಮುಗಿಲ್ ಸ್ವಲ್ಪ ಇದ್ದಿತ್ತು. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿ ಬರುವುದರಲ್ಲಿ ಇವರು ಮೇಳ ನಿಲ್ಲಿಸಿ ಬಿಟ್ಟಿದ್ರು. ನಮ್ಮ ಹಾಲಾಡಿ ಮೇಳದ 2ನೇ ವೇಷಧಾರಿ ಮೊದ್ಲಿದ್ದವ, ಈಗ ಸೌಖ್ಯ ಆಗಿಲ್ದೆ ಮೇಳ ಬಿಟ್ಟದ್ದವ. ಆಮೇಲೆ ಮೇಳಕ್ ಬರ್ತಾನೆ, ನೀವು ಆ ಜಾಗ ಬಿಟ್ಕೊಡ್ಬೇಕಾಗ್ತು ಅಂತ ಹೇಳಿದ್ರು. ಪ್ರವೇಶಿಸಿದ್ದೆ 2ನೇ ವೇಷಧಾರಿ. 2ನೇ ವೇಷಧಾರಿಯಾಗಿ ಬಾಲಗೋಪಾಲ ಸಿರಿಪೇಟಿ ಕೆಸರಿ ವೇಷ ಇದು ಯಾವ್ದು ಮಾಡಿ ಬಂದವ ಅಲ್ಲ, ನೇರ ಅದೇ ಜಾಗಕ್ಕೆ ಹೋಗಿ ಕುಳಿತುಕೊಂಡವನ. ಸೂರ್ಯದೇವು ಉದಯಾಚಲವನ್ನಡರಿ ತನ್ನ ಪ್ರಶಾಂತವಾದ ಕಿರಣವನ್ನ ಈ ತರಾಮಂಡಲದ ಮೇಲೆ ಪ್ರಸರಿಸುವ 96 ನಿಮಿಷಗಳ ಮೊದಲು ಸತ್ಯಾಣುಗಳ ನಗರಿ ಶಾಲ್ಮಲಿ ಎನ್ನುವ ಒಂದು ಪಟ್ಟಣ ಉದಯಕ್ಕೆ ಬರುತ್ತದೆ. ಶಾಸ್ತ್ರಕಾರರ ಕಾಲವನ್ನ ಬ್ರಾಹ್ಮಿ ಮುಹೂರ್ತ ಎಂದು ಗುರುತಿಸಿದ್ದಾರೆ. ವೇತನಕ್ಕೆ ಹತ್ತಿದ್ದಂತಹ ವಾದ್ಯ ಬಂದ ಆ ಕಾಲಕ್ಕೆ ಸರಿಯಾಗಿ ಅರಮನೆ ಎದುರುಗಡೆಯಲ್ಲಿ ನಿಂತು ನುಡಿಸುವ ಸುಪ್ರಭಾತದ ಸುಡಿಸುವ. ಪ್ರಿಯ ವೀಕ್ಷಕರು ನಮಸ್ಕಾರ. ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಸಾದರಪಡಿಸುವ ಒಡ್ಡೋಲಗ, ಇದು ಯಕ್ಷ ಜೀವನ ಅನುರಾಗ, ಯಕ್ಷಗಾನ ಕಲಾವಿದನ ಬದುಕಿನ ಸುಖ ದುಃಖ ನೋವು ನಲಿವು ಏರು ಪೇರುಗಳನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸುವ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇಂದಿನ ಸಂಚಿಕೆಯ ಅತಿಥಿಗಳಾಗಿ ಬಡಗುತಿಟ್ಟಿನ ಯಕ್ಷಗಾನ ಪ್ರಪಂಚದ ಹಿರಿಯ 2ನೇ ವೇಷಧಾರಿಗಳಾಗಿ ಯಕ್ಷಗಾನ ಪ್ರಪಂಚದಲ್ಲಿ ಸುದೀರ್ಘ 36 ವರ್ಷಗಳ ಸೇವೆಯನ್ನ ಸಲ್ಲಿಸಿರುವ ಶ್ರೀ ಹೆಮ್ಮಾಡಿ ರಾಮ ಎಂ ಚಂದನ್ ಯಾನೆ ಶ್ರೀ ಹೆಮ್ಮಾಡಿ ರಾಮಣ್ಣನವರು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಹೆಮ್ಮಾಡಿ ರಾಮಣ್ಣ. ನಮಸ್ಕಾರ. ದೂಷಣ ತ್ರಿಶಿರಾದಿಗಳೇ, ಅಣ್ಣ ನಮ್ಮನ್ನ ಸಭೆಗೆ ಕರೆಯುವುದಕ್ಕೆ ಬಲವಾದ ಕಾರಣ ಇದೆ. ದಂಡಕಾರಣ್ಯದಲ್ಲಿ ಸುತ್ತುವಂತ ನಮ್ಮ ತಂಗಿ ಶೂರ್ಪನಖೆಯ ಮೂಗು ಮೊಲೆಗಳನ್ನ ಕತ್ತರಿಸಿದ್ದಾರಂತೆ ಅಯೋಧ್ಯೆಯ ಬಾಲಕರು ರಾಮಲಕ್ಷ್ಮಣ. ಹೀಗೆ ಬಿಡಬಹುದಾ ಅವರನ್ನ? ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ಕಾರ. ನಮಸ್ಕಾರ. ಹೆಮ್ಮಾಡಿ ರಾಮಣ್ಣ. ನಮಸ್ಕಾರ. ನಮ್ಮ ಕಲಾಜೀವಿ ಚಾನೆಲ್ನ ಒಡ್ಡೋಲಗ ಕಾರ್ಯಕ್ರಮದ ಅತಿಥಿಗಳಾಗಿ ತಾವು ಆಗಮಿಸಿದಿರಿ. ತಮಗೆ ನಮ್ಮ ಕಲಾಜೀವಿ ಸಂಸ್ಥೆ ಪರವಾಗಿ ಹಾಗೆ ಸಮಸ್ತ ವೀಕ್ಷಕರ ಪರವಾಗಿ ಮತ್ತು ಹೆಮ್ಮಾಡಿ ರಾಮಣ್ಣನವರ ಅಭಿಮಾನಿಗಳ ಪರವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಧನ್ಯವಾದ. ಹೆಮ್ಮಾಡಿ ರಾಮಣ್ಣವರೇ, ತಾವು ಸುದೀರ್ಘ 36 ವರ್ಷಗಳ ಯಕ್ಷ ಪಯಣವನ್ನ ತಮ್ಮ ಬದುಕಿನಲ್ಲಿ ಕಂಡುಕೊಂಡವರಿದ್ದೀರಿ. ಇಂದು 2ನೇ ವೇಷಧಾರಿಯಾಗಿ, ಪ್ರಬುದ್ಧ ವೇಷಧಾರಿಯಾಗಿ, ಸ್ವಚ್ಛ ಭಾಷೆಯಿಂದ ತಮ್ಮದೇ ಆದಂತಹ ಛಾಪನ್ನ ಯಕ್ಷರಂಗದಲ್ಲಿ ಮೂಡಿಸುವರು ತಾವಿದ್ದೀರಿ. ತಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಅನ್ನೋದಾಗಿ ನಮ್ಮೊಂದಿಗೆ ಹಂಚಿಕೊಳ್ಬಹುದಾ? ಸರಿ. ನನ್ನ ಶಾಲಾ ಸರ್ಟಿಫಿಕೇಟ್ ನಲ್ಲಿ 50ನೇ ಇಸ್ವಿ ಜೂನ್ ತಿಂಗಳು ಅಂತ ಉಂಟು. ಆದ್ರೆ ನಿಜವಾಗಿ ನಾನು ಹುಟ್ಟಿದ್ದ 49ನೇ ಇಸ್ವಿ ಜನವರಿ 14 ಮಕರ ಸಂಕ್ರಾಂತಿಯ ದಿನ. ಮಕರ ಸಂಕ್ರಾಂತಿ ದಿವಸ ಹೆಮ್ಮಾಡಿಯಲ್ಲೇ ನಾನು ಹುಟ್ಟಿದ್ದು. ನಿಮ್ಮ ಹುಟ್ಟೂರು ಹೆಮ್ಮಾಡಿ. ಹೌದು. ನನ್ನ ತಂದೆ ಮಂಜ ಪೂಜಾರಿ, ತಾಯಿ ಚಿಕ್ಕಮ್ಮ. ಬಾಲ್ಯದ ವಿದ್ಯಾಭ್ಯಾಸ ನಮ್ಮದ್ದು ಉಪ್ಪಿನ ಕುದುರಿನಲ್ಲೇ ಆಯ್ತು. ಉಪ್ಪಿನ ಕುದುರೆ ಶಾಲೆಯಲ್ಲಿ ಪ್ರಾಥಮಿಕ 5ನೇ ತರಗತಿಯವರೆಗೂ ಅಲ್ಲೇ ವಿದ್ಯಾಭ್ಯಾಸ. ಆಮೇಲೆ 6 ಮತ್ತೆ 7ನೇ ತರಗತಿ ಹೆಮ್ಮಾಡಿ ಶಾಲೆಯಲ್ಲಿ. ಆಮೇಲೆ 8ರಿಂದ SLC ವರೆಗೆ ಗಂಗೊಳ್ಳಿ SV ಹೈಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಾಗಲೇ ನನಗೆ ಈ ಯಕ್ಷಗಾನದ ಬಗ್ಗೆ ಒಲವು ಇತ್ತು. ಅರಾಡಿ ರಾಮಗಾಣಿಗರು, ವೀರಭದ್ರ ನಾಯ್ಕರು, ಮಾರ್ಗೋಳಿ ಗೋವಿಂದ ಸೇರಿಗಾರರು,
ಹರಾಡಿ ಕುಷ್ಟ ಇವ್ರನ್ನ ವೇಷನೆಲ್ಲ ಕಂಡು ನಾನೊಬ್ಬ ವೇಷಧಾರಿ ಆಗ್ಬೇಕಂತ ನನಗೊಂದು ಆಸೆ ಹುಟ್ಟಿದ್ದು. ಇಲ್ಲಿ ಹವ್ಯಾಸಿ ಕಲಾವಿದನಾಗಿ ಸಂಘ ಸಂಸ್ಥೆಗಳಲ್ಲೇ ವೇಷ ಮಾಡ್ತಾ ಇದ್ದೆ. 68ನೇ ಇಸ್ವಿಯಲ್ಲಿ ನಂದು SLC ಮುಗಿದ ನಂತರ ನಾನು ಬೊಂಬೈಗೆ ಹೋದೆ. ಬೊಂಬೈಯಲ್ಲಿ 1.5 ವರ್ಷ ಇದ್ದೆ ಉದ್ಯೋಗಕ್ಕಾಗಿ. 10-11 ಕಂಪನಿಯಲ್ಲಿ ಊರಿಗೆ ಹೋದವ್ರದ್ದು ಕೆಲಸ ಬಿಟ್ಟು ಇಲ್ಲಿ ಹೋದವ್ರದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ನನಗೆ ಆರೋಗ್ಯ ಸ್ವಲ್ಪ ಕೆಡುತ್ತೆ. ಮತ್ತೆ ಊರಿಗೆ ಬಂದೆ. ಊರಿಗೆ ಬಂದ ನಂತರ ಈ ಯಕ್ಷಗಾನ ಮತ್ತೆ ಮುಂದುವರಿಸ್ಬೇಕಂತ ಮನಸ್ಸಾಯ್ತು. ಕೆರಂಜಾಲ್ ವೆಂಕಟರಮಣ ಗಾಣಿಗರನ್ನ ಹೆಮ್ಮಾಡಿಗೆ ಕರೆಸಿದ್ದು. ನಾರಾಯಣ ಗಾಣಿಗರ್ ಅಂತ ಒಬ್ರು ಇದ್ದಿದ್ರು, ಅವ್ರಿಗೆ ಸಂಬಂಧಿಕರು ಇಲ್ಲಿ. ಅವರು ಮತ್ತೆ ಇಲ್ಲಿ ಕೆಲವು ಮಕ್ಕಳಿಗೆಲ್ಲ ಹೆಮ್ಮಾಡಿ ಪ್ರಭಾಕರಾಚಾರ್ಯ ಅಂತ ಪದ ಹೇಳುವವರೊಬ್ರು ನನ್ನೊಟ್ಟಿಗೆ ಅವರನ್ನು ಸೇರಿಸಿಕೊಂಡು ಕಲಿಸಿದ್ದು ನಾವೇ. ಹಣ ಎಲ್ಲ ಅವರ ಹತ್ರ ಎಲ್ಲ ಇತ್ತಾಗ ನಾನು ಬೊಂಬೈಯಿಂದ ಬರುವಾಗ ತಂದು ಸ್ವಲ್ಪ ಹಣದಲ್ಲಿ ಅದನ್ನೆಲ್ಲ ನಡೆಸಿದ್ದು. ಆಮೇಲೆ 83ನೇ ಇಸ್ವಿಯಲ್ಲಿ ಗೋಳಿಗರಡಿ ಮೇಳ ಚಿಪ್ಪಿಕಟ್ಟೆ ರಾಮ್ ಪೂಜಾರಿ ಮತ್ತೆ ಬಾಬು ಟೈಲರ್ ಅವರೆಲ್ಲ ಸೇರಿ ಮಾಡುವಾಗ 2ನೇ ವೇಷಕ್ಕೆ ಯಾರು ಜನ ಇಲ್ಲ ಅಂದಾಗ ಐರೋಡಿ ಗೋವಿಂದಪ್ಪನವರು ನನ್ನನ್ನ ಸೂಚಿಸಿದ್ರು. ಇಲ್ಲಿಗೆ ಬಂದ್ರು. ನಾನು ಹೇಳಿದೆ 83ನೇ ಇಸ್ವಿಯಲ್ಲಿ ನನಗೆ ಪಾಸ್ಪೋರ್ಟ್ ಆಗ್ತಾ ಉಂಟು, ಆಸ್ಟ್ರೇಲಿಯಾಕ್ಕೆ ಹೋಗ್ಲಿಕ್ಕೆ ಉಂಟು ಗೊಂಬೆ ಆಟದ ಜೊತೆಯಲ್ಲಿ, ನನಗೆ ಬಿಟ್ಟು ಕೊಡ್ಬೇಕಂದ್ರೆ ಅಡ್ಡಿಲ್ಲ ಅಂದ್ರೆ ನಾನು ಮೇಳ ತಿರುಗಾಟಕ್ಕೆ ಹೋದೆ. ಮೇಳ ನಡೀತಾ ಇರುವಾಗ ಮಧ್ಯೆ ಆಸ್ಟ್ರೇಲಿಯಾಕ್ಕೆ ಹೋಗುವಂತ ಸಮಯ ಬಂತು. ಮೇಳ ಅಷ್ಟರಲ್ಲಿ ಮುಗಿಲ್ ಸ್ವಲ್ಪ ಇದ್ದಿತ್ತು. ನಾನು ಆಸ್ಟ್ರೇಲಿಯಾಕ್ಕೆ ಹೋಗಿ ಬರುವುದ್ರಲ್ಲಿ ಇವರು ಮೇಳ ನಿಲ್ಸಿ ಬಿಟ್ಟಿದ್ರು. ಮತ್ತೆ ಕೆಲವು ಸಮಯ ನಾನು ಮೇಳಕ್ಕೆ ಹೋಗ್ಲಿಲ್ಲ. ಆಮೇಲೆ ಚಿಕ್ಕನ್ ಸಾಲ್ ಚಂದ್ರಣ್ಣ ಅನ್ನುವರು ಕಳುವಾಡಿ ಮೇಳ ಮಾಡಿ ನನಗೆ 2ನೇ ವೇಷಕ್ಕಾಗಿ ಅಲ್ಲಿಗೆ ಕರೆದ್ರು. ನಾನು ಹೋಗಿ ಆ ಮೇಳದಲ್ಲಿ ಇದ್ದೆ. ಆಗ ನಾನು ಮತ್ತೆ ಮೆರಡಿ ಅಶೋಕ ಅನ್ನುವರು ಸೇರಿ ಒಂದು ನಾಗಮಂಡಲ ಪ್ರಸಂಗ ಮಾಡ್ಬೇಕಂತ ಆಯ್ತು. ನಾವು ಅದ್ರ ಬಗ್ಗೆ ಎಲ್ಲ ತೀರ್ಮಾನ ಮಾಡಿ ಒಂದು ಪ್ರಸಂಗ ಆಯ್ತು. ಆ ಕಾಲದಲ್ಲಿ ಭಾರಿ ಮೆರೀತದು. ಆದ್ರೂ ಮೇಳ ಅವ್ರಿಗೆ ಪೂರೈಸ್ಲಿಲ್ಲ. 1 ವರ್ಷ ಮೇಳ ನಡೆಸಿದ್ರು. ಆಮೇಲೆ ಗೋಳಿಗರಡಿ ಮೇಳವನ್ನ ಸುರೇಂದ್ರ ಪಣಿಯವರವರು ನಡೆಸುವುದಕ್ಕಂತ ಪ್ರಾರಂಭಿಸಿದ್ರು. ನನ್ನನ್ನು ಕರೆದುಕೊಂಡು ಹೋದ್ರು. ಐರೋಡಿಯವರ ಸೂಚನೆಯಂತೆ ನಾನೇ 2ನೇ ವೇಷಧಾರಿ ಆದೆ. ಐರೋಡಿಯವರು 10-11 ವರ್ಷ ಮೇಳ ನಡೆಯುವವರೆಗೂ ನಾನೇ 2ನೇ ವೇಷಧಾರಿಯಾಗಿಯೇ ಇದ್ದೆ. 1 ವರ್ಷ ಟೆಂಟ್ ಆಯ್ತು. ಟೆಂಟ್ ಮೇಳದಲ್ಲಿ ಅವರಿಗೆ ಆ ಮೇಳ ಏನು ಕೈ ಹಿಡಿಲಿಲ್ಲ. ಎಲ್ಲಿ ಹೋದರೂ ಲೋಸೆ ಆಯ್ತು. ಹಾಗಾಗಿ ಮೇಳ ಅವ್ರು ಬಿಟ್ರು. ನಾನು ಮೇಳಕ್ಕೆ ಈಗ ಬೇರೆ ಕಡೆ ಎಲ್ಲಾದ್ರೂ ಕಲಾವಿದನಾಗಿ ಸೇರ್ಬೇಕಂತ ಯೋಚನೆ ಮಾಡಿದ್ದೌದು, ಎಲ್ಲಿಗೂ ಹೋಗ್ಲಿಲ್ಲ. ಒಂದಿನ ಗೊಂಬೆ ಆಟಕ್ಕೆ ಹೋಗಿ ಬರುವಾಗ ಕುಂದಾಪುರದಲ್ಲಿ ಸಾಲಿಗ್ರಾಮ ಮೇಳದ ಆಟ ನಡೀತಾ ಇತ್ತು. ಅಲ್ಲಿ ಹಾಸಿಗಾರ ಜಯರಾಮಣ್ಣ ಅಂತೇಳಿ, ಅವ್ರು ಜಯರಾಮ್ ಶೆಟ್ರು, ಅವ್ರು ನನ್ನನ್ನು ಕರೆದ್ರು. ನೀವು ಮೇಳಕ್ಕೆ ಯಾಕೋ ಹೋಗ್ಲಿಲ್ಲ ಯಾಕೆ ಅಂತ ಕೇಳಿದ್ರು. ಯಾವ ಮೇಳ ಬಿಡ ಹೀಗಾಯ್ತು ಮಾರ್ರೆ, ಹೋಗ್ಲಿಲ್ಲ. ಹಾಲಾಡಿ ಮೇಳದಲ್ಲಿ 2ನೇ ವೇಷ ಇಲ್ಲ ಮಾತ್ರ, ಆ ಜಾಗ ಒಂದು ಖಾಲಿ ಉಂಟು, ನೀವು ಹೋಗ್ತೀರಾ? ನಾನು ಮಾತಾಡುವುದೇ ಕೇಳಿದೆ. ಅಡ್ಡಿಲ್ಲ ಮಾತಾಡಿ ಅಂದೆ. ಕಿಸಾನ್ ಹೆಗ್ಡೆಯವ್ರ ಹತ್ರ ಅವ್ರು ಮಾತಾಡಿದ್ರು. ನಾನು ಆ ಮೇಳಕ್ಕೆ 2ನೇ ವೇಷಧಾರಿಯಾಗಿ ಹೋದೆ. ಅಲ್ಲಿಂದ 1 ವರ್ಷ ತಿರುಗಾಟ ಮಾಡಿದೆ. ಒಂದು ಸಮಯದಲ್ಲಿ ನನ್ನನ್ನು ಬೇರೆ ಮೇಳಕ್ಕೆ ಇವರು ಈ ಶನೇಶ್ವರ ಮೇಳ, ಆಜ್ರಿ ಮೇಳ, ಆ ಮೇಳ ಮಾಡುವುದಕ್ಕೆ ನನ್ನನ್ನು ಕರೆದ್ರು. ನಾನು ಆಗ ಕಿಸಾನ್ ಹೆಗ್ಡೆಯವ್ರ ಹತ್ರ ಕೇಳಿದ್ರೆ, ನಮ್ಮ ಮೇಳದಲ್ಲಿ ನಿಮ್ಗೆ ಏನ್ ಕಡಿಮೆ ಆಗಿದೆ ಅಂತ ಕೇಳಿದ್ರು. ಇಲ್ಲ ಕಡಿಮೆ ಏನಾಗ್ಲಿಲ್ಲ ಅಂತ. ಅಷ್ಟಕ್ಕೆ ಅವರು ಅಲ್ಲಿಗೆ ನಿಲ್ಲಿಸಿದ್ರು. ನಾನು ಅವರು ಯಾರಿಗೋ ಏನು ಹೇಳಲಿಲ್ಲ. ಆಮೇಲೆ ಒಂದಿನ ಕಿಸಾನ್ ಹೆಗ್ಡೆಯವರೇ ನನಗೆ ಫೋನ್ ಮಾಡಿದ್ರು. ನಮ್ಮ ಹಾಲಾಡಿ ಮೇಳದ 2ನೇ ವೇಷಧಾರಿ ಮೊದ್ಲಿದ್ದವ ಈಗ ಸೌಖ್ಯ ಆಗಿಲ್ದೆ ಮೇಳ ಬಿಟ್ಟದ್ದವ, ಆಮೇಲೆ ಮೇಳಕ್ ಬರ್ತಾನೆ, ನೀವು ಆ ಜಾಗ ಬಿಟ್ಕೊಡ್ಬೇಕಾಗ್ತು ಅಂತ ಹೇಳಿದ್ರು. ಬಿಟ್ಟು ಕೊಡುದಿದ್ರೆ ನನಗೆ ಬೇರೆ ಮೇಳ ಉಂಟು, ನಿಮ್ ಇಷ್ಟ ಅಂತ ಹೇಳಿದ್ರೆ. ಹಾಗಾಗಿ ಅವರ ಮೇಳ ಬಿಟ್ಟೆ ನಾನು. ಮತ್ತೆ ಅಲ್ಲಿಂದ ಹಾಲಾಡಿ ಮೇಳದಿಂದ ನಾನು ಕಮಲಶೀಲ ಮೇಳಕ್ಕೆ ಹೋದೆ. ಅಲ್ಲಿ 1 ವರ್ಷ ಇದ್ದೆ. ಆಮೇಲೆ ಇವರು ಬಗ್ಗುವಾಡಿಯಲ್ಲಿ ಒಂದು ಮೇಳ ಅದು ಒಂದ್ಸರಿ ನಿಂತದ್ದು. ಅದನ್ನ ಗೋಪಾಲ ಮೂರ್ತಿ ಅಂತ ಮೇಲ್ಘಟ್ಟದ ಮೇಲಿನವರು ಅವರು ಮಾಡಿದ್ರು. ಅದರಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಆಮೇಲೆ ಅಮೃತೇಶ್ವರಿ ಮೇಳದಲ್ಲಿ 1 ವರ್ಷ ತಿರುಗಾಟ ಮಾಡಿದೆ. ಗೋಳಿಗರಡಿ ಮೇಳದಲ್ಲಿ ಸುಮಾರು 13 ವರ್ಷ ತಿರುಗಾಟ ಮಾಡಿದೆ. 1 ವರ್ಷ ಟೆಂಟ್ ಆಯ್ತು.
ಇಷ್ಟೆಂಟು ಮೇಳದಲ್ಲಿ ಅವ್ರಿಗೆ ಪೂರೈಸ್ಲಿಲ್ಲ ಅಂತ ಮೇಳ ನಿಲ್ಲಿಸಿದ್ದವರು. ಹೀಗೆ ಯಕ್ಷಗಾನ ಕ್ಷೇತ್ರದಲ್ಲಿ ನಾನು ಸುಮಾರು 36-37 ವರ್ಷ ತಿರುಗಾಟ ಮಾಡಿದ್ವಿ ಎಲ್ಲ ಅನುಭವಗಳಲ್ಲಿ. ಹೌದು. ಹೆಮ್ಮಾಡಿ ರಾಮಣ್ಣ ಅವರೇ, ಹಾ. ತಾವು ಆರಂಭದ ದಿನಗಳಲ್ಲಿ ಹಾ. ಮೇಳಕ್ಕೆ ಪ್ರವೇಶಿಸಿದ್ದೇ ಎರಡನೇ ವೇಷಧಾರಿ. 2ನೇ ವೇಷಧಾರಿಯಾಗಿ ಬಾಲಗೋಪಾಲ, ಸಿರಿಪೇಟಿ, ಕೆಸರಿ ವೇಷ ಇದು ಯಾವುದೂ ಮಾಡಿ ಬಂದವ ಅಲ್ಲ. ಹಾ. ನೇರ ಅದೇ ಜಾಗಕ್ಕೆ ಹೋಗಿ ಕುಳಿತುಕೊಂಡವ ನಾನು. ಪೂರ್ವದಲ್ಲಿ ತಮಗೆ ಹಾ. ಆ ಎರಡನೇ ವೇಷಧಾರಿಯಾಗಿ ತುಂಬುವುದಕ್ಕೆ ಹಾ. ಅಷ್ಟೊಂದು ಯಕ್ಷರಂಗದ ಜ್ಞಾನವನ್ನ, ಹಾ. ಪಾತ್ರಗಳನ್ನು ಪೋಷಣೆ ಮಾಡುವುದಕ್ಕೆ ಬೇಕಾಗಿರುವಂತಹ ಅನುಭವಗಳು ಹಾ. ತಮಗೆ ಎಲ್ಲಿ ಸಿಕ್ಕಿತು? ನನಗೆ ಈ ಹಿರಿಯ ಕಲಾವಿದರ ವೇಷಗಳನ್ನ ನೋಡಿ, ಹಾ. ಅದು ಅಲ್ಲದೆ ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡ್ತಾ ಇದ್ದೆ. ಯಾವ್ಯಾವ ಸಂಘ? ಬೊಂಬಾಯಿಯಲ್ಲಿ ನಾರಾಯಣ ಗುರು ಯಕ್ಷಗಾನ ಮಂಡಳಿಯಲ್ಲಿ ಹಾ. ಹಾ. ನಾನು ವೇಷ ಮಾಡ್ತಾ ಇದ್ದೆ. ಹಾ. ಅಲ್ಲಿ ಬೊಂಬಾಯಿ ಬಿಟ್ಟು ಬರುವಾಗ ನೀವು ಊರಿಗೆ ಹೋದವರು ಇದನ್ನ ಮುಂದುವರಿಸಿ ಬಿಡ್ಬೇಡಿ ಅಂತ ಹೇಳಿದವರು ಇದ್ದಾರೆ. ಅಲ್ಲಲ್ಲಿ ಹಾ. ಊರಿಗೆ ಬಂದೆ. ಹಾ. ಮತ್ತೆ ಭಾರಿ ಈ ಪುರಾಣಗಳನ್ನೆಲ್ಲ ಅಭ್ಯಾಸ ಮಾಡುವ ಚಟ ನನಗೆ ಭಾರಿ ಇತ್ತು. ಪೂರ್ವದಲ್ಲಿ. ಹಾ. ಹಾ. ಹಾಗಾಗಿ ಎಲ್ಲ ಯಾವುದೇ ಪ್ರಸಂಗ ಇರ್ಲಿ 1-2 ಸಾರಿ ಕಂಡ್ರೆ ಹಾ. ಅದಕ್ಕೆ ಬೇಕಾದ್ದನ್ನ ಮಾಡಿಕೊಳ್ಳುವಂತ ಶಕ್ತಿ ನನಗ್ ಬಂತು. ಹಾ. 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 ಮತ್ತೆ ನಾನು ಸುಮಾರು 30-40 ವರ್ಷದಿಂದ ಹಾ. ಈ ಶನಿಕಥಾ ಕಾಲಕ್ಷೇಪ ನಡ್ಸ್ಕೊಂಡು ಬರ್ತಾ ಇದ್ದೆ. ಹಾ. ನನ್ನದೇ ಒಂದು ಮಂಡಳಿ ಉಂಟು. ಹಾ. ಒಂದು 7-8-10 ಜನ ಅದರಲ್ಲಿ ಇದ್ದಾರೆ. ಹಾ. ಹಾ. ಅದನ್ನ ನಾನು ನಡ್ಸ್ಕೊಂಡು ಬರ್ತಾ ಇದ್ದೇನೆ. ಹಾ. ವರ್ಷದಲ್ಲಿ ಒಂದು 8-10 ಕಾರ್ಯಕ್ರಮ ಸಿಗ್ತದೆ. ಹಾ. ಅದನ್ನ ನಾನು ಮಾಡ್ತೇನೆ. ಹಾ. ಈಗಲೂ ನಡೀತಾ ಇದೆ ಅದು. ಹಾ. ಹಾ. ಈ ರೀತಿಯಾಗಿ ತಾವು ತಯಾರಾಗಿದ್ದೀರಿ. ಹಾ. ತಮ್ಮ ಯಕ್ಷ ಪಯಣದ ಮೊದಲೇ ತಾವು ತಯಾರಾಗಿದ್ದೀರಿ. ಅಂತ ಅವಕಾಶಗಳು ತಮಗೆ ಬಂದಿತ್ತು. ಅದೊಂದು ತಮಗೆ ಇದಾಯ್ತು. ಹೌದು. ಅದ್ರ ಜೊತೆಯಲ್ಲಿ ತಾವು ಗೊಂಬೆ ಆಟದ ಜೊತೆ ಹೋಗ್ತಿದ್ದೀರಿ ಅಂತ ಹೇಳಿದ್ರಿ. ಹಾ. ಯಕ್ಷಗಾನದಂತ ಎರಡನೇ ವೇಷವಾಗಿ ಹೋಗುವ ಪೂರ್ವದಲ್ಲಿ ಹಾ. ಅಲ್ಲಿ ಯಾವ ರೀತಿಯಾದಂತ ತಮ್ಮ ನಿರ್ವಹಣೆ ಇತ್ತು? ಅಲ್ಲಿ ನನಗೆ ಈ ಫಾರಿನ್ ಟೂರ್ ಎಲ್ಲ ಇದ್ರೆ ಹಾ. ಸ್ವಲ್ಪ ಕೆಲವು ಗೊಂಬೆಗಳನ್ನೆಲ್ಲ ಹಿಡ್ಕೊಳ್ಳೋದಕ್ಕೆ ನಾವು ಅಭ್ಯಾಸ ಮಾಡ್ಕೊಂಡಿದ್ವಿ. ಗೊಂಬೆಗಳನ್ನೇ ತಾವು ಕುಣಿಸ್ತಾ ಇದ್ದೀರಿ. ಹೌದು. ಹಾ. ದೊಡ್ಡ ಪಾತ್ರಗಳನ್ನಲ್ಲ, ಹಾ. ಸಣ್ಣ ಪಾತ್ರಗಳನ್ನ. ಹಾ. ಅದರಲ್ಲಿ ನಮಗೆ ಗೊಂಬೆಗೆ ಪೋಷಕವಾದ ಅರ್ಥ ಹೇಳುವಂತ ಕೆಲಸ ನಮ್ದು. ಖಂಡಿತವಾಗಿ. ಹಾ. ಹೌದು. ಗೊಂಬೆಯ ಅರ್ಥಗಳನ್ನು ಹೇಳುದು. ಹೌದು. ನನ್ನ ಜೊತೆಯಲ್ಲಿ ಜೋಡಿಗೆ ಒಬ್ಬ ಹೆಮ್ಮಾಡಿ ನಾರಾಯಣ ಅಂತ ಇದ್ದಿದ್ದೆ. ಹಾ. ಈಗ ಅವ ಇಲ್ಲ, ತೀರಿ ಹೋದ. ಹಾ. ಮತ್ತೆ ನನಗೆ ಈ ಯಕ್ಷಗಾನಕ್ಕೆ ಅರ್ಥ ಹೇಳುವುದಕ್ಕೊಂದು ದಾರಿ ಅಂದ್ರೆ, ಹಾ. ಅದಕ್ಕೆ ಮೂಲ ಗುರು ಅಂದ್ರೆ ಹೆಮ್ಮಾಡಿಯಲ್ಲಿ ಒಬ್ರು ಹರಿಜನ ಕೃಷ್ಣ ಅಂತಿದ್ರು. ಹಾ. ಹಾ. ನಮ್ಮ ಮನೆ ಹತ್ರದವರೇ ಅವ್ರು. ಹಾ. ಅವ್ರು ಯಾವಾಗ್ಲೂ ಇಲ್ಲಿ ನಮ್ಮ ಮನೆಯವ್ರು ಹೋಟ್ಲ್ ನಡೆಸ್ತಾ ಇದ್ರೆ ಹಾ. ಅಲ್ಲಿಗೆ ಬಂದು ಕೂತ್ಕೊಳ್ತಿದ್ದವ. ಅವ ನನಗೆ ಇದನ್ನೆಲ್ಲ ಏನೇನ್ ಮಾಡ್ಬೇಕು, ಏನೇನ್ ಓದ್ಬೇಕು ಎಲ್ಲ ಹೇಳಿ ಕೊಟ್ಟವನೇ ಅವ. ಹಾ. ನನಗೆ ಮೂಲ ಗುರು ಅಂದ್ರೆ ಅವನೇ. ತಮ್ಮ ಮಾತುಗಾರಿಕೆಯ ಹೌದು. ಶಕ್ತಿ ಅವರು. ಹೌದೌದು. ಅವನ ವೇಷವನ್ನ ನೋಡಿದ್ದೆ ಹೆಮ್ಮಾಡಿಯಲ್ಲಿ. ಹಾ. ಹರಿಜನ ಮೇಳದ ಆಟ ಒಂದಾಯ್ತು. ಹಾ. ಒಂದ್ ಮೇಳ ಇದ್ದಿತ್ತು ಅವ್ರದ್ದು. ಹಾ. ಅದ್ರಲ್ಲಿ ಅವ ಬಲಿ ಚಕ್ರವರ್ತಿ ಮಾಡಿದ್ದ. ಹಾ. ನನಗ್ ಭಾರಿ ಖುಷಿ ಕೊಟ್ಟಿತ್ತು. ಅವರು ತಮ್ಮ ಮೇಲೆ ತುಂಬಾ ಪ್ರೇರಣೆ ಮಾಡ್ತಾರೆ. ಹೆಮ್ಮಾಡಿ ರಾಮಣ್ಣ ಅವರೇ, ತಾವು ಸಂಘ ಸಂಸ್ಥೆಗಳಲ್ಲಿ ವೇಷ ಮಾಡೋ ಪೂರ್ವದಲ್ಲಿ ತಮ್ಗೆ ಹೆಜ್ಜೆಗಳನ್ನ ಕಲಿಸಿಕೊಟ್ಟ ಗುರುಗಳು ಯಾರು? ಮೊದ್ಲೆಲ್ಲ ಈ ಸಂಘ ಸಂಸ್ಥೆಗಳಲ್ಲೇ ಎಲ್ಲ ನೋಡಿ ಇದ್ ಮಾಡ್ಕೊಂಡದ್ದು. ಆಮೇಲೆ ಹೆಲಂಜಾಲ ವೆಂಕಟರಮಣ ಗಾಣಿಗ್ರು ಇಲ್ಲಿಗೆ ಬಂದು ಇಲ್ಲೇ ಕ್ಲಾಸ್ ಮಾಡ್ತಾ ಇದ್ರು ಅವ್ರು. ಕ್ಲಾಸ್ ಮಾಡಿ ನಮಗೆ ಹೆಜ್ಜೆಗಳನ್ನೆಲ್ಲ ಇದನ್ನ ಹೇಳಿ ಎಲ್ಲ ಇದನ್ನ ಕುಣಿಸಿ ಎಲ್ಲ ಮಾಡುವ ಸಮಯದಲ್ಲಿ ಅವರಿಗೆ ಡಿಲ್ಲಿಯಲ್ಲಿ ಹಿಂದಿ ಯಕ್ಷಗಾನ ಮಾಡುವುದಂತ ಒಂದು ಕರೆ ಬಂತು ಅವರಿಗೆ. ಭೀಷ್ಮ ವಿಜಯ ಡಿಲ್ಲಿಯಲ್ಲಿ. ಹಾಗಾಗಿ ಅವರಿಗೆ ಅಲ್ಲಿ ಹೋಗ್ಬೇಕಾಗಿ ಬಂತು. ಪೂರ್ಣ ಕ್ಲಾಸ್ ಆಗ್ಲಿಲ್ಲ, ಮಧ್ಯದಲ್ಲಿ ಆಮೇಲೆ ಬೇರೆ ದೊಡ್ಡ ಕಲಾವಿದರನ್ನೆಲ್ಲ ನೋಡಿ ನಾವು ಸ್ವಲ್ಪ ಕಲ್ತ್ಕೊಂಡು ರಂಗದಲ್ಲಿ ಕಲ್ತ್ಕೊಂಡು. ಹೆಮ್ಮಾಡಿ ರಾಮಣ್ಣ ಅವರೇ, ತಾವು ತಮಗೆ ಕರೆ ಬರ್ತದೆ ಎರಡನೇ ವೇಷಧಾರಿಯಾಗಿ ಗೋಳಿಗಡಿ ಮೇಳೆಗೆ ಬನ್ನಿ ಅಂತ. ಅಲ್ಲಿ ಆ ಕಾಲದಲ್ಲಿ ತಮಗೆ ಎರಡನೇ ವೇಷಧಾರಿಯಾಗಿ ಹೆಸರು ತಂದು ಕೊಟ್ಟಂತ ಪಾತ್ರಗಳು ನೆನಪಿರ್ಬೋದು? ಕರ್ಣ, ಮತ್ತೆ ಸುಧನ್ವ ಬಬ್ರುವಾನ ಕಾಳಗದ ಅರ್ಜುನ, ನಳದಮಯಂತಿಯ ಯಯಾತಿ, ಶನೇಶ್ವರ ಮಾತೆಯ ಮಹಾತ್ಮೆಯ ವಿಕ್ರಮ, ಇವೆಲ್ಲ ನನಗೆ ಅಚ್ಚುಮೆಚ್ಚಿನ ಪಾತ್ರಗಳು. ಮತ್ತೆ ಶ್ವೇತಕುಮಾರ ಚರಿತ್ರೆ ಯಮ ಮತ್ತು ದುರ್ಜಯ ಇವೆಲ್ಲ ನನಗೆ ಹೆಸರು ತಂದುಕೊಟ್ಟ ಪಾತ್ರಗಳು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ.